ನಂಗ್ ಗೊತ್ತಕ್ಕ, ಇವರು ಯಾವತ್ತಿಗೂ ಬದಲಾಗಲ್ಲ, ಯಾವತ್ತೂ ಬೇರೆಯವ್ರನ್ನ ಅರ್ಥ ಮಾಡ್ಕೊಳ್ಳಲ್ಲ. ಇನ್ನೊಬ್ರು ತಪ್ಪನ್ನ ಎತ್ತಿ ತೋರಿಸ್ತಾರೆ, ಆದ್ರೆ ಅವ್ರು ಮಾಡ್ತಿರೋ ತಪ್ಪನ್ನ ಯಾವತ್ತೂ ಒಪ್ಕೊಳ್ಳಲ್ಲ. ಇಂಥವ್ರ ಮಧ್ಯದಲ್ಲಿ ಬಂದು ನೀನ್ ಬಿದ್ದಿದ್ಯಾ. ಇನ್ನು ನಿನ್ನನ್ನ ಅರ್ಥ ಮಾಡ್ಕೊಂತಾರೆ ಅಂತ, ನಿನಗ್ ನ್ಯಾಯನ ಒದಗಿಸ್ತಾರೆ ಅಂತ ಕನ್ಸ್ ಕಾಣೋದ್ರಲ್ಲಿ ಅರ್ಥನೇ ಇಲ್ಲ ಅಕ್ಕ. ಎಕ್ಸ್ಕ್ಯೂಸ್ ಮೀ, ಏನ್ ಭಾಗ್ಯ, ನೀನ್ ಹಾಕಿರೋ ಯಾವ ಪ್ಲಾನು ಸಕ್ಸಸ್ ಆಗ್ಲಿಲ್ಲ ಅಂತ ತುಂಬಾ ಕಷ್ಟ ಆಗ್ತಿರ್ಬೇಕೇನೋ ಪಾಪ. ಹಾ, ನಿಂದೆಲ್ಲ ಸಕ್ಸಸ್ ಇಲ್ದಿರೋ ಎಫರ್ಟ್ ಅಂತ ಇವಾಗಾದ್ರೂ ಅರ್ಥ ಮಾಡ್ಕೋ. ಏನೋ ಭಾಗ್ಯ, ಪ್ರತಿ ಸಲ ನಾನು ಏನೋ ಒಂದು ಪ್ಲಾನ್ ಮಾಡೋದು, ಅದನ್ನ ನೀನ್ ಹಾಳು ಮಾಡೋದು. ಆದ್ರೆ ಇವಾಗೇನೋ ನನ್ ಮುಂದೆ ಈ ತರ ಸೋತೋಗ್ಬಿಟ್ಟೆ. ಇವತ್ತು ನಿನ್ನ ಅದೃಷ್ಟ ಪಾತಾಳಕ್ಕೆ ಇಳಿದು ಹೋಗಿ ನನ್ನ ಅದೃಷ್ಟ ಆಕಾಶದಂಚನ್ನ ತಾಕ್ತಿದೆ ಅನಿಸ್ತಿದೆ. ಅದಕ್ಕೆ ನೀನ್ ಎಂಗೇಜ್ಮೆಂಟ್ನ ತಡೆಯೋಕೆ ಅಂತ ಎಷ್ಟು ಪ್ರಯತ್ನ ಮಾಡಿದ್ರು ವರ್ಕೇ ಆಗ್ತಿಲ್ಲ. ಇನ್ನು ಈ ನಿಶ್ಚಿತಾರ್ಥ ನಿಲ್ಸೋದಕ್ಕೆ ನಿಂಗ ಆಗಲ್ಲ ಅಂತ ಅರ್ಥ ಮಾಡ್ಕೊಂಡು ಈ ಬೇಡದೆ ಇರೋ ಪ್ರಯತ್ನ ಎಲ್ಲ ಮಾಡ್ದೆ ಒಂದ್ ಮೂಲೆಯಲ್ಲಿ ಕುತ್ಕೋ. ಅಂಡರ್ಸ್ಟ್ಯಾಂಡ್? ಒಳ್ಳೇದು ತಾತ್ಕಾಲಿಕವಾಗಿ ಸೋಲ್ಬೋದು ಮನೀಷಾ, ಆದ್ರೆ ಕೊನೆಗೆ ಗೆದ್ದೇ ಗೆಲ್ಲುತ್ತೆ. ಕೆಟ್ಟದ್ದು ತಾತ್ಕಾಲಿಕವಾಗಿ ಮಾತ್ರ ಗೆಲ್ತಾ ಸಂಭ್ರಮ ಪಡುತ್ತೆ. ಆದ್ರೆ ಆ ಕೆಟ್ಟದಕ್ಕೆ ಗೊತ್ತಿಲ್ದೇ ಇರೋ ಸತ್ಯ ಏನು ಅಂದ್ರೆ, ಯಾವತ್ತೋ ಒಂದಿನ ಒಳ್ಳೇದ್ರ ಮುಂದೆ ಸೋತ್ ಹೋಗುತ್ತೆ ಅಂತ. ಕೆಟ್ಟದನ್ನೇ ತುಂಬಿಕೊಂಡಿರೋ ನಿನ್ನ ಆಲೋಚನೆಗಳು ಸದ್ಯಕ್ಕೆ ನಿನ್ನ ಗೆಲ್ಸಿರ್ಬೋದು, ಆದ್ರೆ ಶಾಶ್ವತವಾಗಿ ಸೋಲ್ಸೋಕೆ ರೆಡಿ ಆಗ್ತಾನೆ ಇವೆ. ನಿನ್ನ ಅಕ್ಕಂಗೆ ಸೋತ್ ಹೋಗ್ತಿದ್ದೀನಿ ಅಂತ ಮೈಂಡ್ ಬ್ಲಾಕ್ ಆಗಿ ಅರ್ಥ ಇಲ್ಲದೆ ಮಾತಾಡ್ತಿರ್ಬೇಕು ಅಲ್ವಾ? ಎದುರಿರೋರ್ ಮುಂದೆ ಸೋತ್ ಹೋಗ್ತಿರೋದು ಗೊತ್ತಾದಾಗ ತನ್ ಬಾಯಿಗೆ ಬಂದಿದ್ದೆಲ್ಲ ಹೇಳ್ತಾಳೆ. ಅರ್ಥನೇ ಇಲ್ದಿರೋ ಮಾತೆಲ್ಲ ಬರುತ್ತೆ. ಇವಾಗ ಕೂಡ ಅದನ್ನೇ ಮಾಡಿದ್ಲು. ಇಲ್ಲ ಮನೀಷಾ, ನಮ್ಮಕ್ಕ ಹೇಳಿದ್ದು ನಿನಗೆ ಅರ್ಥ ಆಗಲ್ಲ. ಅರ್ಥ ಮಾಡ್ಕೊಂಡಿದ್ದಿದ್ರೆ ನೀನ್ ಈ ತರ ಮಾತಾಡ್ತಾ ಇರ್ಲಿಲ್ಲ. ಓಹೋ, ಅವಳ ಮಾತಿಗೆ ನಂಗೆ ಗೊತ್ತಾಗ್ದಿರೋ ಅರ್ಥ ಏನೋ? ನೀನ್ ಎಲ್ರಿಗೂ ಮೋಸ ಮಾಡಿ ಪರಿಸ್ಥಿತಿ ನಿಶ್ಚಿತಾರ್ಥದವರೆಗೂ ಬರೋ ಹಾಗೆ ಮಾಡ್ದೆ. ಎಲ್ರನ್ನು ನಿನ್ ಮಾತಲ್ಲಿ ಮರಳು ಮಾಡಿ ನಿಂಗ್ ಬೇಕಾದ ಹಾಗೆ ನಡ್ಸ್ಕೊಂತಾ ಇದ್ಯಾ. ಆದ್ರೆ ಇದ್ರ ಹಿಂದೆ ನೀನ್ ಮಾಡಿರೋ ಕುತಂತ್ರಗಳು, ಹೇಳಿರೋ ಸುಳ್ಳುಗಳು ಹೊರಗಡೆ ಬಯಲಾದ ದಿನ ಪರಿಸ್ಥಿತಿ ಹೇಗಿರತ್ತೆ ಅಂತ ಒಂದ್ಸಲ ಊಹೆ ಮಾಡ್ಕೊ. ಯಾರ್ ನಿನ್ನ ಇಷ್ಟಪಡ್ತಾ ಇದ್ರೋ ಅವರೇ ನಿನ್ನನ್ನ ನೋಡಿ ಅಸಹ್ಯ ಪಡ್ಕೋತಾರೆ. ಯಾರು ನಿನ್ನ ಹೊಗಳಿದ್ರೋ ಅವರೇ ನಿನ್ ಮುಖ ನೋಡಿ ಚೀತು ಅಂತಾರೆ. ಆ ದಿನ ಬರೋದಕ್ಕೆ ತುಂಬಾ ಸಮಯ ಹಿಡಿಯೋದಿಲ್ಲ, ತಿಳ್ಕೊ. ನೀನೇನೋ ಇಷ್ಟು ಹಾರಾಡ್ತಿರೋದು? ಪೇಪರಲ್ಲಿ ನೀನ್ ಹಾಕ್ಸಿರೋ ನ್ಯೂಸ್ ವಿಷಯ ಗೊತ್ತಾದ್ರೆ ನಿನ್ನ ಅಕ್ಕನ ಜೊತೆ ನಿನ್ನೂ ಕೂಡ ಅದೇ ಕ್ಷಣ ಈ ಮನೆಯಿಂದ ಹೊರಗೆ ಹಾಕ್ತಾರೆ. ಅದು ನಿನಗೆ ಅರ್ಥ ಆಗ್ತಿಲ್ಲ. ಮನೀಷಾ, ಒಂದ್ಸಲ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದ್ರೆ ಪ್ರಾಬ್ಲಮ್ ಯಾರಿಗಿದೆ, ಸೊಲ್ಯೂಷನ್ ಯಾರ್ ಕಡೆ ಇದೆ ಅನ್ನೋದು ನಿನಗೆ ಗೊತ್ತಾಗತ್ತೆ. ಅಂದ್ರೆ ನಿಜ ಹೇಳ್ಬೇಕು ಅಂದ್ರೆ ನ್ಯೂಸ್ ಪೇಪರ್ನಲ್ಲಿ ನಮ್ಮ ಅಕ್ಕ ಭಾವನ್ ಡಿವೋರ್ಸ್ ಬಗ್ಗೆ ಬರ್ಸ್ಬೇಕು ಅನ್ಕೊಂಡೋಳು ನೀನು. ಅದಕ್ ಪ್ರತಿಫಲವಾಗಿ ನಾನು ನಿನ್ ಬಗ್ಗೆ ಬರ್ಸ್ಬೇಕಾಗ್ ಬಂತು. ಈ ವಿಷಯದಲ್ಲಿ ನಮ್ಮ ಅಕ್ಕನ್ನ ನೀನು ಎಳಿಬೇಡ. ನಮ್ಮ ಅಕ್ಕಂಗೆ ನ್ಯೂಸ್ ಪೇಪರಲ್ಲಿ ನ್ಯೂಸ್ ಬರುತ್ತೆ ಅನ್ನೋ ವಿಷಯನೇ ಗೊತ್ತಿರ್ಲಿಲ್ಲ. ಶಿಕ್ಷೆ ನನಗ್ ಬೀಳ್ಬೇಕು, ಇಲ್ಲ ಅಂದ್ರೆ ನಿನಗ್ ಬೀಳ್ಬೇಕು. ಆದ್ರೆ ನಡೆದಿದ್ದೆಲ್ಲ ನಮ್ಮ ಅಕ್ಕನಿಂದಾನೇ ನಡೀತು ಅಂತ ಎಲ್ರನ್ನು ನಂಬಿಸ್ದೆ. ನಮ್ಮ ಅಕ್ಕ ತಪ್ಪು ಮಾಡಿದಾಳೆ ಅಂತ ಎಲ್ರೂ ನಂಬೋ ಹಾಗೆ ಮಾಡ್ದೆ. ಅದಕ್ಕೆ ಖಂಡಿತವಾಗ್ಲೂ ಒಂದು ಪ್ರತಿಫಲನ ಅನುಭವಿಸ್ತೀಯ. ನಮ್ಮನ್ನ ಮನೆಯಿಂದ ಹೊರಗಡೆ ಹಾಕ್ತಾರೋ ಇಲ್ವೋ ನನಗ್ ಗೊತ್ತಿಲ್ಲ. ನಿನ್ನನ್ ಮಾತ್ರ ಹೊರಗಡೆ ಹಾಕೋ ಟೈಮ್ ಖಂಡಿತವಾಗ್ಲೂ ಬರುತ್ತೆ, ನೆನ್ಪಿಟ್ಕೋ.
ನಾನು ಮಾತಾಡಿದ್ದೆಲ್ಲ ಮಿತ್ರ ಕೇಳಿಸ್ಕೊಂಡ್ಬಿಟ್ನಾ? ಇವಾಗ ಮಿತ್ರ ನಿಜ ಗೊತ್ತಾದ್ರೆ ನಾನೇನ್ ಮಾಡೋದು? ಅವ್ನು ಹೇಗೆ ನಂಬಿಸೋದು? ಏನು ಸುಳ್ಳು ಹೇಳಿ? ಮನೀಷಾ, ಅಂದ್ರೆ ನ್ಯೂಸ್ ಪೇಪರಲ್ಲಿ ನಿನ್ ಬಗ್ಗೆ ಆ ಥರ ಸುದ್ದಿ ಬರೋದಕ್ಕೆ ಭಾಗ್ಯ ಕಾರಣ ಅಲ್ವಾ? ನೀನ್ ಮಾಡಿರೋ ಕೆಲ್ಸಕ್ಕೆ ಜಾನು ಅದನ್ನ ಹೀಗ್ ತಿರ್ಗಿಸದ್ಲ? ನೀನ್ ಹಾಕ್ಸ್ಬೇಕಂತಿದ್ದ ನ್ಯೂಸ್ನ ಜಾನು ಬದಲಾಯಿಸಿ ಅದನ್ನ ಹಾಕ್ಸದ್ಲ? ನೀವಿಬ್ರು ಆಡಿದ ಆಟಕ್ಕೆ ಭಾಗ್ಯ ಬಲಿಯಾದ್ನ? ಪೇಪರಲ್ಲಿ ಬಂದಿರೋ ನ್ಯೂಸ್ಗೆ ಭಾಗ್ಯಂಗೆ ಯಾವ ಸಂಬಂಧ ಇಲ್ಲ ಅಂತ ಗೊತ್ತಾದ್ರೆ ಭಾಗ್ಯ ಮೇಲೆ ಮಿತ್ರಗೆ ಸಾಫ್ಟ್ ಕಾರ್ನರ್ ಶುರುವಾಗ್ಬಿಡುತ್ತೆ. ಕಟ್ಟಾಗ್ತಿರೋ ಪ್ರೀತಿ ಮತ್ತೆ ಶುರುವಾಗೋಗುತ್ತೆ. ಈ ಸಿಚುವೇಶನ್ನ ಹೇಗಾದರೂ ಮ್ಯಾನೇಜ್ ಮಾಡಬೇಕು. ಹೇಳು ಮನೀಷಾ, ನ್ಯೂಸ್ ಪೇಪರಲ್ಲಿ ಬಂದಿದ್ದ ಮ್ಯಾಟರ್ಗೂ ಭಾಗ್ಯಂಗೂ ಯಾವುದೇ ಸಂಬಂಧ ಇಲ್ವಾ? ಭಾಗ್ಯನ ಎಲ್ಲರೂ ಅನವಶ್ಯಕವಾಗಿ ಅಪಾರ್ಥ ಮಾಡ್ಕೊಂಡ್ರ? ಭಾಗ್ಯಂಗೆ ಯಾವುದೇ ಸಂಬಂಧ ಇಲ್ದಿರೋ ಆ ನ್ಯೂಸ್ನ ಇಟ್ಕೊಂಡು ಎಲ್ಲರೂ ಅವಳನ್ನ ದೂಷಿಸಿದ್ರ? ಅಯ್ಯೋ ಮಿತ್ರ, ನೀನ್ ಇಷ್ಟೊಂದು ಅಮಾಯಕವಾಗಿ ಬಿಹೇವ್ ಮಾಡಿದ್ರೆ ಹೇಗೆ? ಅಮಾಯಕವಾಗಿ ಅಂದ್ರೆ? ಜಾನು ಯಾರು? ಭಾಗ್ಯನ್ ತಂಗಿ. ಅಕ್ಕಂಗೆ ಇಷ್ಟೊಂದು ಅನ್ಯಾಯ ಆಗ್ತಿದೆ ಅಂತ ಅನ್ಸಿದ್ದಕ್ಕೆ ಏನೋ ಸುಮ್ಮನೆ ಅರ್ಥ ಇಲ್ದಿರೋ ಮಾತಾಡಿದ್ಲು. ಏನೋ ಸ್ವಲ್ಪ ಓವರಾಗಿ ಆಡಿದ್ಲು. ಆವೇಶದಲ್ಲಿ ಹೇಳಿದ್ದೆ ನಿಜ ಅನ್ಕೊಂಡು ನಾವು ನಂಬಾರ್ದು ಮಿತ್ರ. ಏನ್ ಹಾಗೆ ಹೇಳ್ತಿದ್ಯಾ ಮನೀಷಾ? ಅವಳು ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದಾಳೆ. ನೀನೇ ನ್ಯೂಸ್ ಹಾಕ್ಸೋಣ ಅಂತಿದ್ದಾಗ ಆ ನ್ಯೂಸ್ನ ಜಾನು ಬದಲಾಯಿಸಿದಾಳೆ ಅಂತ ಹೇಳ್ತಿದ್ದಾಳೆ. ಅದು ಯಾವುದನ್ನು ಮಾಡ್ದೇನೆ ಜಾನು ಸುಳ್ಳು ಹೇಳ್ತಿದ್ದಾಳೆ ಅಂತಿದ್ಯಾ? ಅಫ್ಕೋರ್ಸ್ ಸುಳ್ಳು ಹೇಳ್ಬಹುದು. ಯಾಕೆ? ಭಾಗ್ಯ ಯಾವತ್ತು ಸುಳ್ಳೇ ಹೇಳಿಲ್ವಾ? ಭಾಗ್ಯ ತಂಗಿ ಅಲ್ವಾ? ಭಾಗ್ಯ ರಕ್ತನೇ ಅಲ್ವಾ? ಇವರಿಗೆ ಈ ತರ ಸುಳ್ಳು ಹೇಳೋದು, ಈ ರೀತಿ ಮೋಸ ಮಾಡೋದು ತುಂಬಾ ಈಸಿ ಕೆಲಸ ಮಿತ್ರ. ಅವಳ ಅಕ್ಕ ಭಾಗ್ಯ ಆಲ್ರೆಡಿ ದೊಡ್ಡ ಮೋಸಗಾರ್ತಿ ಅಂತ ಪ್ರೂವ್ ಮಾಡಾಯ್ತು. ಈಗ ಅವಳ ತಂಗಿ ತನ್ನ ಬುದ್ಧಿ ತೋರಿಸ್ತಿದ್ದಾಳೆ. ಏನು ಇಲ್ದೆ ಏನು ನಡೀದೆ ಜಾನು ಹಾಗೆ ಮಾತಾಡಿದಾಳೆ ಅಂದ್ರೆ ನನಗೆ ನಂಬಕ್ಕೆ ಆಗ್ತಿಲ್ಲ ಮನೀಷಾ. ಅವ್ರು ಹೀಗೆ ಬಾಡೋಗಿರೋ ಮುಖ ಮಾಡ್ಕೊಂಡು 4 ಒಳ್ಳೆ ಡೈಲಾಗ್ಗಳು ಹೇಳ್ಬಿಟ್ರೆ ನಾವು ಕರ್ಗ್ ಹೋಗ್ತೀವಿ ಅಂತ ಅವ್ರಿಗೆ ಕೂಡ ಗೊತ್ತು ಮಿತ್ರ. ಅದಕ್ಕೆ ಸಮಯ ನೋಡ್ಕೊಂಡು ಡೈಲಾಗ್ಸ್ ಹೊಡಿತಿದ್ದಾರೆ, ಸಂದರ್ಭ ನೋಡ್ಕೊಂಡು ಎಲ್ರಿಗೂ ಮೋಸ ಮಾಡ್ತಿದ್ದಾರೆ. ಅವಳ ಅಕ್ಕ ಬುದ್ಧಿ ಜಾನು ಬುದ್ಧಿ ಒಂದೇ. ನೀನ್ ಸುಮ್ನೆ ಕನ್ಫ್ಯೂಸ್ ಆಗ್ಬೇಡ. ಅನ್ನೆಸೆಸರಿಲಿ ಈ ಟ್ರಾಪಲ್ ಬೀಳ್ಬೇಡ. ಇದೆಲ್ಲ ಯಾಕೆ? ಈ ವಿಷಯನ ಜಾನು ಹತ್ರ ಕೇಳಿದ್ರೆ ಎಲ್ಲ ಬಗೆಹರಿಯುತ್ತೆ. ಮಿತ್ರ ಒಂದ್ ನಿಮಿಷ ಇರು. ನೋಡ್ ಮಿತ್ರ, ಮೊದಲೇ ಅರವಿಂದ ಆಂಟಿ ಪರಿಸ್ಥಿತಿ ಚೆನ್ನಾಗಿಲ್ಲ. ಜೊತೆಗೆ ಈ ನಿಶ್ಚಿತಾರ್ಥ ಹೇಗಾದ್ರೂ ಇವತ್ತೇ ಮಾಡ್ಬೇಕು ಅಂತ ಹಠ ಬೇರೆ ಹಿಡ್ದಿದ್ದಾರೆ. ಇಂಥ ಟೈಮಲ್ಲಿ ನೀನ್ ಹೀಗೆ ಯೂಸ್ಲೆಸ್ ಚರ್ಚೆನೆಲ್ಲ ಮನೇಲಿ ಮಾಡಿದ್ರೆ ಆಂಟಿ ಕೂಡ ಹರ್ಟ್ ಆಗ್ಬೋದು. ನೀನ್ ಬೇಡ್ತಿರೋ ವಿಷಯದ ಮೇಲೆ ಬೇಡ್ತಿರೋ ಎಫರ್ಟ್ ಹಾಕ್ತಿದ್ಯಾ. ಅದ್ ಹಾಗಲ್ಲ ಮನೀಷಾ. ಮಿತ್ರ ಪ್ಲೀಸ್, ನಾನ್ ಹೇಳೋದನ್ನ ಕೇಳು. ಮೊದ್ಲು ಆಂಟಿ ಹೇಗಿದ್ದಾರೆ ನೋಡೋಣ. ಬಾ ಬಾ. ಅಜ್ಜಿ, ಈಗ ನೀವು ಟ್ಯಾಬ್ಲೆಟ್ ತಗೊಳ್ಳೋ ಟೈಮ್ ಆಯ್ತು, ಮರ್ತ್ಬಿಟ್ರಾ? ತಗೊಳ್ಳಿ. ಹೊರಗಡೆ ನಿನಗೆ ಮನಸ್ಸು ಒಡೆದು ಹೋಗೋ ಅಂತ ಕಾರ್ಯಕ್ರಮ ನಡೀತಿದ್ರು ಕೂಡ ಇನ್ನು ನೀನು ನಿನ್ ಸುತ್ತ ಇರೋರ್ ಬಗ್ಗೆನೇ ಯೋಚನೆ ಮಾಡ್ತಿದ್ಯಲ್ಲ ಭಾಗ್ಯ. ಆ ಭಗವಂತ ನನ್ನ ಹಣೆಯಲ್ಲಿ ಏನ್ ಬರ್ದಿದನೋ ಅದಾಗತ್ತೆ. ವಿಧಿ ನನ್ನ ಯಾವ ದಾರಿಯಲ್ಲಿ ಕಳ್ಸುತ್ತೋ ನನ್ ಬದುಕು ಆ ದಾರಿಲೇ ಹೋಗ್ಬೇಕು. ಇನ್ನಿದ್ರ ಬಗ್ಗೆ ನಾವ್ ಎಷ್ಟು ಚರ್ಚೆ ಮಾಡಿದ್ರು, ಎಷ್ಟು ಯೋಚನೆ ಮಾಡಿದ್ರು ಪ್ರಯೋಜನ ಏನ್ ಹೇಳಿ? ಮೊದಲು ಈ ಟ್ಯಾಬ್ಲೆಟ್ ತಗೊಳ್ಳಿ ಅಜ್ಜಿ. ಅತ್ಗೆ, ಇಂಥ ಮಾತೆಲ್ಲ ಹೇಳಿ ನಮಗೆ ಸುಮ್ಮನೆ ಸಮಾಧಾನ ಮಾಡ್ತಿದ್ದೀರಾ ಅಷ್ಟೇ. ನಿಮ್ಮ ಮನಸ್ಸಲ್ಲಿ ನಿಜವಾಗ್ಲೂ ನೋವಿಲ್ವಾ? ಈ ನಿಶ್ಚಿತಾರ್ಥ ತಡಿಬೇಕು ಅನ್ನೋ ಆಸೆ ಇಲ್ವಾ? ಮನ್ಸಲ್ಲಿ ಎಷ್ಟೇ ನೋವಿದ್ರೂ ತಡ್ಕೋಬೇಕು. ಪರಿಸ್ಥಿತಿನೇ ನಮ್ ವಿರುದ್ಧ ಹೋದ್ರೆ ನಾವ್ ತಾನೇ ಸುಮ್ಮನಿರೋದ್ ಬಿಟ್ಟು
ಬೇರೆ ಏನ್ ಮಾಡೋದು ಹೇಳು ವಿವೇಕ್? ಹಾಗೆ ಹೇಳ್ಬೇಡಿ ಅತ್ಗೆ. ನಿಶ್ಚಿತಾರ್ಥ ತಡೆಯೋ ಅವಕಾಶ ಆಗಲಿ, ಆ ಧೈರ್ಯ ಆಗಲಿ ನಮಗಿಲ್ಲ. ಅಟ್ಲೀಸ್ಟ್ ನೀವಾದರೂ ಸ್ವಲ್ಪ ಧೈರ್ಯ ಮಾಡಿ ಹೆಜ್ಜೆ ಮುಂದೆ ಇಟ್ಟರೆ ಚೆನ್ನಾಗಿರ್ತಿತ್ತು ಅತ್ಗೆ. ಅತ್ತೆ ನನ್ನ ಕಾಲಿಗೆ ಸರಪಳಿ ಹಾಕಿದ್ದಾರೆ, ನನ್ನ ಕೈಗೆ ಸಂಕೋಲೆ ಹಾಕ್ಬಿಟ್ಟಿದ್ದಾರೆ. ನಡೆಯೋದನ್ನೆಲ್ಲ ನೋಡ್ತಾ ಇರೋದು ಬಿಟ್ರೆ ಅದನ್ನ ತಡೆಯೋ ಶಕ್ತಿ ನನಗಿಲ್ಲ. ಮೌನವಾಗಿರೋದು ಬಿಟ್ಟು ನನಗೆ ಬೇರೆ ದಾರಿ ಇಲ್ಲ ವಿವೇಕ್. ಅಕ್ಕ, ನಿನ್ ಜೊತೆ ಮಾತಾಡ್ಬೇಕಿತ್ತು. 1 ನಿಮಿಷ ಬರ್ತೀಯಾ? ಏನ್ ಜಾನು? ಆ ಮನೀಷಾ ಹಾಗೆಲ್ಲ ಮಾತಾಡ್ತಾ ಇದ್ರೆ ನನ್ನಿಂದ ತಡೆಯೋದಕ್ಕೆ ಆಗ್ತಾ ಇಲ್ಲ ಅಕ್ಕ. ಅವಳು ಗೆದ್ಲು ಅನ್ನೋ ಗರ್ವದಿಂದ ಮಾತಾಡ್ತಾ ಇದ್ರೆ ನನ್ನಿಂದ ಸಹಿಸೋದಕ್ಕೆ ಆಗ್ತಾ ಇಲ್ಲ. ಸಹಿಸ್ಕೊಳ್ಳೋದ್ ಬಿಟ್ಟು ನಮಗ್ ಬೇರೆ ದಾರಿ ಇಲ್ಲ ಜಾನು. ಅಕ್ಕ, ಪರಿಸ್ಥಿತಿ ಇನ್ನೂ ನಮ್ ಕೈ ಮೀರಿ ಹೋಗಿಲ್ಲ. ನಿನಗೆ ಇನ್ನೊಂದು ಅವಕಾಶ ಕೊಡ್ಸೋದಕ್ಕೋಸ್ಕರ ಆ ದೇವ್ರು ಅರವಿಂದ ಅತ್ತೆ ತಲೆಗೆ ಏಟ್ ಬೀಳೋ ಹಾಗೆ ಮಾಡಿ ಕತೆನಲ್ಲಿ ತಿರುವು ತಂದ್ರು. ಈ ತಿರುವನ್ನಾದ್ರೂ ನೀನ್ ಬಳಸ್ಕೋ ಅಕ್ಕ. ಮಿತ್ರ ಭಾವನ್ ಮನ್ಸಲ್ಲಿ ಒಂದು ಬದಲಾವಣೆ ತರೋದಕ್ಕೆ ನೀನೊಂದು ದಾರಿ ನೋಡ್ಕೋ. ಅದೆಲ್ಲ ಈಗ ಸಾಧ್ಯ ಇಲ್ಲ ಜಾನು. ಸಾಧ್ಯ ಆಗೋದಿಲ್ಲ ಅನ್ಕೊಂಡ್ರೆ ಯಾವ್ದು ಸಾಧ್ಯ ಆಗಲ್ಲ. ಒಂದೇ ಒಂದ್ಸಲ ಸಾಧ್ಸೋ ಪ್ರಯತ್ನನಾದ್ರೂ ಮಾಡು. ಅಂಥ ಅವಕಾಶ ಇದ್ದಿದ್ರೆ ಎಲ್ರಿಗಿಂತ ಮೊದಲು ನಾನೇ ಹೆಜ್ಜೆ ಮುಂದಿಡ್ತಿದ್ದೆ. ಆ ಅವಕಾಶ ನನ್ನ ಕೈಯಿಂದ ಕಳ್ಕೊಂಡಾಯ್ತು. ಈಗ ಅತ್ತೆ ಮಾತಿಗೆ ವಿರುದ್ಧವಾಗಿ ನಾನು ಹೋಗೋಕ್ಕಾಗಲ್ಲ ಜಾನು. ಅವ್ರು ಹಾಕಿರೋ ಗೆರೆ ದಾಟಿ ಅವ್ರ ನಿರ್ಧಾರನ ಬದಲಾಯಿಸೋಕ್ಕಾಗಲ್ಲ. ಆದ್ರೆ ಅಕ್ಕ, ನೀನ್ ನಿನ್ನ ಹೀಗ್ ಕಂಟ್ರೋಲ್ ಮಾಡ್ಕೊಂತ ಇದ್ಯಾ. ಒಂದ್ ವೇಳೆ ಅವ್ರಿಗೆ ನಿಶ್ಚಿತಾರ್ಥ ಆಗ್ಬಿಟ್ರೆ ನೀನು ಸಹಿಸ್ಕೊಳ್ಳೋದಕ್ಕಾಗತ್ತಾ? ಅವರಿಬ್ರು ಪ್ರಯಾಣ ಮದ್ವೆವರೆಗೂ ಹೊರಟೋದ್ರೆ ನೀನ್ ನೋಡ್ತಾ ಸುಮ್ನೆ ಇದ್ಬಿಡ್ತೀಯ? ಒಂದ್ಸಲ ನಿನ್ಗೇನ್ ಬೇಕು ಅಂತ ಯೋಚನೆ ಮಾಡಕ್ಕ. ನೀನ್ ಏನ್ ಮಾಡಿದ್ರೆ ಸಂತೋಷವಾಗಿರ್ತೀಯೋ ಊಹೆ ಮಾಡ್ಕೋ. ಆಗ ನಿಂಗೊಂದು ಕ್ಲಾರಿಟಿ ಸಿಗತ್ತೆ. ಏನ್ ಮಾಡ್ಬೇಕು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗತ್ತೆ. ನೋಡು ಜಾನು, ನೀನ್ ಎಷ್ಟ್ ಹೇಳಿದ್ರು ಎಷ್ಟೇ ಪ್ರಯತ್ನ ಪಟ್ರು ಈ ನಿಶ್ಚಿತಾರ್ಥ ನಡಿಬೇಕು ಅಂತಾನೆ ಬರ್ದಿದೆ. ಅತ್ತೆನ ವಿರೋಧಿಸಿ ಏನು ಮಾಡೋಕ್ಕಾಗ್ದಿರೋ ಪರಿಸ್ಥಿತಿಲಿದ್ದೀನಿ. ಇದನ್ನ ಇಲ್ಲಿಗೆ ಬಿಟ್ಬಿಡು. ಅಕ್ಕ ಯಾಕೆ ಇಷ್ಟೊಂದು ನಿಸ್ಸಹಾಯಕಳಾಗ್ಬಿಟ್ಲು? ಸಮಸ್ಯೆ ಬಂದ್ರೆ ಎದುರಿಸ್ತಾ ಇದ್ಲು, ಕಷ್ಟಗಳು ಬಂದ್ರೆ ತಾನೇ ಅದನ್ನ ನಿಂತು ಎದುರಿಸ್ತಾ ಇದ್ಲು. ಈಗ ಯಾಕೆ ಸಮಸ್ಯೆಗೆ ತಲೆ ಬಾಗಿಸ್ತಾ ಇದ್ದಾಳೆ? ಈಗ ಯಾಕೆ ಆ ಸಮಸ್ಯೆಗಳ ಮಧ್ಯದಲ್ಲಿ ಸಿಕ್ಕಾಕೊಳ್ಳೋದಕ್ಕೆ ಬಯಸ್ತಾ ಇದ್ದಾಳೆ? ಓಂ ಅಪವಿತ್ರ ಪವಿತ್ರೋ ವಾ ಸರ್ವಾವಸ್ಥಾಂಗತೋಪಿ ವಾ ಯಸ್ಮರೇತ್ ಪುಂಡರೀಕಾಕ್ಷಂ ಸಭಾಭ್ಯಾಂತರ ಶುಚಿ ಶ್ರೀಮನ್ಮಹಾಗಣಾಧಿಪತೇ ನಮಃ ಮಹಾಲಕ್ಷ್ಮೀ ದೇವತಾಭ್ಯೋ ನಮೋ ನಮಃ. ನೋಡಪ್ಪ, ಉಂಗುರವನ್ನ ಬದಲಾಯಿಸ್ಕೊಳ್ಳುವ ಕಾರ್ಯಕ್ರಮ ಮಾಡೋಣ. ಇಬ್ಬರು ಎದ್ದು ನಿಂತ್ಕೊಳ್ಳಿ. ಮಿತ್ರ, ಮತ್ತೆ ಏನ್ ಯೋಚನೆ ಮಾಡ್ತಿದ್ಯಾ? ಉಂಗ್ರ ಹಾಕು. ಓಂ ಧ್ರುವಂತೆ ರಾಜ.
ನೀನ್ ಡೈವರ್ಸ್ ಬೇಕು ಅಂತ ಹೇಳಿದ್ರು ಕೂಡ ನಿನ್ ಮನ್ಸ್ ಮಾತ್ರ ನಿನ್ ಗಂಡನ್ ಬಿಡೋಕೆ ಸಿದ್ಧವಾಗಿಲ್ಲಮ್ಮ. ಇನ್ನು 6 ತಿಂಗಳು ನಿನ್ ಗಂಡನ್ ಜೊತೆನೆ ಇರ್ಬೇಕಾಗುತ್ತೆ. ಅಲ್ಲ, ಇಲ್ಲಿ ಏನ್ ನಡೀತಾ ಇದೆ? ಇದ್ದಕ್ಕಿದ್ದಾಗೆ ಈ ಜಡ್ಜ್ ಎಲ್ಲಿಂದ ಬಂದ್ಬಿಟ್ರು? ಮಿತ್ರ ಭಾಗ್ಯಗೆ ಇನ್ನೂ ಡಿವೋರ್ಸ್ ಮಂಜೂರಾಗಿಲ್ಲ. ಡಿವೋರ್ಸ್ ಸಿಗೋ ಮುನ್ನ ಮಿತ್ರಗೆ ಬೇರೆ ಹುಡುಗಿ ಜೊತೆ ನಿಶ್ಚಿತಾರ್ಥ ಹೇಗ್ ಮಾಡ್ತೀರಿ? ಅಂದ್ರೆ ನೀವು ಕೋರ್ಟ್ ಆದೇಶನ ಮೀರ್ತಿದ್ದೀರಿ. ಕಾನೂನ್ನ ಕೈಗೆ ತಗೊಂಡು ನಿಮ್ಗಿಷ್ಟ ಬಂದ ಹಾಗೆ ನಡ್ಕೊಳ್ತಿದ್ದೀರಾ? ಸರಿಯಾದ ಸಮಯಕ್ಕೆ ಈ ಹುಡುಗಿ ಬಂದ್ ಹೇಳಿದ್ದಕ್ಕೆ ನೀವೆಲ್ಲ ಸೇರಿ ಮಾಡ್ತಿರೋ ಈ ಕುತಂತ್ರ ಬೆಳಕಿಗೆ ಬಂತು. ಅಬ್ಬಾ ಜಾನವಿ, ಇದೆಲ್ಲ ನೀನ್ ಮಾಡಿರೋ ಕೆಲ್ಸನ. ಇಲ್ಲಿವರೆಗೂ ನಿನ್ನಕ್ಕ ಮಾತ್ರ ನಮ್ಗೆ ಮುಳ್ಳಿನ ಹಾಗೆ ಚುಚ್ತಿದ್ದಾಳೆ ಅನ್ಕೊಂಡಿದ್ರೆ ಈಗ ಅವಳ ಜೊತೆ ನೀನು ತಯಾರಾಗಿದ್ಯಾ? ನೀವು ಮಾಡ್ತಿರೋ ಕೆಲ್ಸ ಸ್ವಲ್ಪನೂ ಸರಿ ಅನಿಸ್ತಿಲ್ಲ. ಕೋರ್ಟ್ ಆದೇಶ ಧಿಕ್ಕರಿಸಿದ್ದಕ್ಕೆ ಎಲ್ರ ಮೇಲೂ ಕೇಸ್ ಹಾಕ್ಬೇಕು. ಮೇಡಮ್, ದಯವಿಟ್ಟು ಇಲ್ಲಿ ಕೋರ್ಟು ಕೇಸ್ ಎಲ್ಲ ಬೇಡ. ಇಲ್ಲಿ ಯಾರು ಯಾವ ತಪ್ಪು ಮಾಡ್ತಿಲ್ಲ. ಇದೆಲ್ಲ ಎಲ್ರೂ ಒಪ್ಕೊಂಡೇ ನಡೀತಿದೆ. ಓಹೋ, ನಿನ್ ಗಂಡನ್ ನಿಶ್ಚಿತಾರ್ಥ ಬೇರೆ ಹುಡುಗಿ ಜೊತೆ ಆಗ್ತಿರೋದು ನಿನ್ ಅನುಮತಿಯಿಂದಾನೇ ಆಗ್ತಿದ್ಯಾ? ಅಯ್ಯೋ, ನೀವ್ ಅಂದ್ಕೊಂಡ ಹಾಗೆ ಇದು ನಿಶ್ಚಿತಾರ್ಥದ ಕಾರ್ಯಕ್ರಮ ಅಲ್ಲ ಮೇಡಮ್. ಏನೋ ಮನೇಲಿ ಮಾಡೋ ಒಂದು ಚಿಕ್ಕ ಹಬ್ಬ ಅಷ್ಟೇ. ಅಮ್ಮ ಭಾಗ್ಯ, ನಿನ್ ಬಗ್ಗೆ ನಿನ್ ತಂಗಿ ಎಲ್ಲ ಹೇಳಿದ್ಲು. ಬೇರೆಯವ್ರಿಗೆ ಸಹಾಯ ಮಾಡೋದಕ್ಕೆ ನಮ್ ಜೀವನನ ಹಾಳು ಮಾಡ್ಕೊಳ್ಬಾರ್ದಮ್ಮ. ಸುತ್ತ ಇರೋರ್ ಬಗ್ಗೆ ಯೋಚನೆ ಮಾಡ್ತಾ ನಮ್ ಸ್ವಂತ ಜೀವನನ ಹಾಳು ಮಾಡ್ಕೊಳ್ಬಾರ್ದಮ್ಮ. ಏನ್ ಮಾಡ್ಬಾರ್ದೋ ಅದನ್ನೇ ಮಾಡಿ. ಇಲ್ಲಿ ನಡೀತಾ ಇರೋ ತಪ್ಪಿಗೆ ಇನ್ನೂ ಸಹಾಯ ಮಾಡ್ತಿದ್ಯಾ? ಆ ತಪ್ಪನ್ನ ನೀನು ಸಪೋರ್ಟ್ ಮಾಡ್ತಿದ್ಯಾ? ಆ ತಪ್ಪಿಗೆ ಬಲಿ ಆಗ್ತಿರೋದು ನೀನೇ ಅನ್ನೋ ವಿಷಯನ ನೀನಿನ್ನೂ ತಿಳ್ಕೊಂಡಿಲ್ಲ. ಯಾರು ಏನೇ ಹೇಳಿದ್ರು ಇವ್ರ ಮೇಲ್ ಕೇಸ್ ಹಾಕ್ದೆ ಹೋಗೋ ಚಾನ್ಸೇ ಇಲ್ಲ. ಪ್ಲೀಸ್ ಮೇಡಮ್, ಈಗಾಗ್ಲೇ ಈ ಕುಟುಂಬ ಪೊಲೀಸು ಕೋರ್ಟು ಅಂತ ತುಂಬಾ ಸಲ ಓಡಾಡಿ ಮರ್ಯಾದೆ ಕಳ್ಕೊಂಡಿದ್ದಾರೆ. ಈಗ ಮತ್ತೆ ಅಂತ ಪರಿಸ್ಥಿತಿ ಈ ಕುಟುಂಬಕ್ಕೆ ಬರಬಾರ್ದು. ದಯವಿಟ್ಟು ಕೇಸ್ ಹಾಕ್ಬೇಡಿ ಮೇಡಮ್. ನೋಡಮ್ಮ ಭಾಗ್ಯ, ನಿನ್ಗೊಂದು ಒಳ್ಳೆ ಜೀವನ ಕೊಡೋಕೆ ಅಂತಾನೆ ಮತ್ತೆ ನಾನು ನಿನ್ನ ಈ ಮನೆ ಕಳ್ಸಿದ್ದು. ಸರಿ, ನಿನ್ ಮಾತ್ ಕೇಳ್ತೀನಿ. ಭಾಗ್ಯ, ನಿನ್ ಹತ್ರ ಇರೋ ಡಾಕ್ಯುಮೆಂಟ್ಸ್ ತಗೊಂಡ್ ಬಾ. ಆಗ್ಲಿ ಮೇಡಮ್. ಮಿಸ್ಟರ್ ಮಿತ್ರಾನಂದನ್, ನೀವು ಕೂಡ ಹೋಗಿ ನಿಮ್ ಡಾಕ್ಯುಮೆಂಟ್ಸ್ ತಗೊಂಡ್ ಬನ್ನಿ. ಓಕೆ ಮ್ಯಾಮ್. ಮೇಡಮ್, ಏನಮ್ಮ ಡಾಕ್ಯುಮೆಂಟ್ಸ್ ತನ್ನಿ ಅಂದ್ರೆ ಬೇರೆ ಬೇರೆ ರೂಮಿಂದ ತರ್ತಿದ್ದೀರಲ್ಲ? ವಾಟ್ ಇಸ್ ದಿಸ್? ಇಲ್ ನೋಡಿ, 6 ತಿಂಗಳವರೆಗೂ ನೀವು ಗಂಡ ಹೆಂಡತಿ ಆಗಿರಿ ಅಂದ್ರೆ ಒಂದೇ ಮನೇಲಿ 2 ರೂಮಲ್ಲಿ ಇರೋದಲ್ಲ, ಒಂದೇ ಮನೇಲಿ ಒಂದೇ ರೂಮಲ್ಲಿರಿ ಅಂತ. ಗಂಡ ಹೆಂಡತಿ ಅನ್ನೋ ಸಂಬಂಧನ ಅರ್ಥ ಮಾಡ್ಕೊಂಡಿರ್ಬೇಕು. ಮತ್ತೊಂದ್ಸಲ ಕೋರ್ಟ್ ಆದೇಶನ ಫಾಲೋ ಮಾಡದೇ ಇರೋ ತರ ಕಾಣಿಸ್ತಿದೆ. ಅಮ್ಮ ಭಾಗ್ಯ, ಇವತ್ತಿಂದ ನೀನು ಮಿತ್ರ ಅವ್ರ ರೂಮಲ್ಲೇ ಇರ್ಬೇಕು.